ನಲ್ಮೆಯ ವೀಕ್ಷಕರಿಗೆ ನಮಸ್ಕಾರ. ಈ ದಿನ ನಾನು ಮಗನಿಗೆ ಹಯಗ್ರೀವ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಾನು ಕಡಲೆಬೇಳೆ ಬೇಯಿಸಿಟ್ಟಿರೋದ್ರಿಂದ ಮಿಕ್ಕಿದ ಪ್ರೋಸೆಸ್ನ ಅವನ ಕೈಲಿ ಮಾಡಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ. ಸ್ವೀಟ್ಗೆ ಒಗ್ಗರಣೆ ಹಾಕೋದು ತೋರಿಸ್ತಾ ಇದ್ದೀನಿ. ಇದು ತುಪ್ಪ ಸ್ವಲ್ಪ ಹಾಕೋಬೇಕು. ಪಕ್ಕದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ದ್ರಾಕ್ಷಿ ತೊಳೆದಿಟ್ಕೊಂಡಿದ್ದೀವಿ. ಎಡಗೈನಲ್ಲಿ ಇಕ್ಲ ಹಿಡ್ಕೊ, ಬಲಗೈನಲ್ಲಿ ಸ್ಪೂನ್ ತಗೋ. ಯಾಕೆ ಅಂದರೆ ಪಾತ್ರೆ ತಿರುಗಿಸಿದಾಗ ಇದು ಅಲುಗಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾದ್ಮೇಲೆ ಹೀಗೆ ನೋಡು, ಹೀಗೆ ಹೀಟ್ ಕಾಣುತ್ತೆ, ಆಗ ಗೋಡಂಬಿ ಹಾಕು. ಸ್ವಲ್ಪ ಹೀಟ್ ಹಿಂಗೆ ಬಂದಾಗ ಗೋಡಂಬಿ ಹಾಕಬೇಕು. ಗೋಡಂಬಿನೂ ತೊಳೆದ್ಬಿಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬ್ರೌನ್ ಆಗೋಕ್ಕೆ. ಕೈ ಹೀಟು ಅಂತ ಇದು ಮಾಡಬಾರ್ದು, ಸರಿಯಾಗಿ ಹಿಡ್ಕೊ. ಇದು ಗಟ್ಟಿಯಾಗಿ ಹಿಡ್ಕೊ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಅದನ್ನಿಲ್ಲ ಅಂದರೆ ಪಾತ್ರೆ ಎಲ್ಲ ತುಪ್ಪ ಎಣ್ಣೆ ಏನಿಟ್ಟಿರ್ತೀರೋ ಅದೆಲ್ಲ ಚೆಲ್ಲೋಗ್ಬಿಡುತ್ತೆ. ಇಷ್ಟಾಗ್ತಾ ಇದ್ದಾಗ ತಕ್ಷಣ ಗ್ರೇಪ್ಸ್ ಆಗೋದು ಒಣದ್ರಾಕ್ಷಿ ಹಾಕ್ಬೇಕು. ಒಣದ್ರಾಕ್ಷಿ ಸ್ವಲ್ಪ ದಪ್ಪ ಆಗ್ತಾಯಿದೆ ಅನ್ನುವಾಗ ಸ್ಟವ್ ಆಫ್ ಮಾಡಿಬಿಡ್ಬೇಕು. ನೋಡಿ, ಇಷ್ಟ ಆಗ್ತಿದ್ದಂಗೆ ಸ್ಟವ್ ಆಫ್ ಮಾಡಿಬಿಟ್ರೆ ಆಗಿದೆ ಅಂತ. ಎರಡು ಬ್ರೌನ್ ಕಲರ್ ಬರುತ್ತೆ. ಇದು ಪಾಯಸಕ್ಕೆ, ಸಕ್ಕರೆ ಪೊಂಗಲ್ಗೆ, ಹಯಗ್ರೀವಕ್ಕೆ, ಏನೇ ಸ್ವೀಟ್ ಮಾಡಿದ್ರೂ ಈ ಥರ ಒಗ್ಗರಣೆ ಹಾಕಬೇಕು. ಕೊಬ್ಬರಿ ತುರಿ ಹಾಕು. ಇದು ಕೊಬ್ಬರಿ ಅಂದರೆ ಹಸಿಕಾಯಿ ಆಗುತ್ತೆ, ಮತ್ತು ಕೊಬ್ಬರಿನೂ ಆಗುತ್ತೆ. ಯಾವ್ದು ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ಬೆಲ್ಲ ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಹಾಕು. ಒಂದು ಅಚ್ಚಲ್ಲಿ ಅರ್ಧ ಅಚ್ಚು ಹಾಕಿದ್ದೀನಿ ನಾನು, ಇನ್ನೊಂದು ಸ್ವಲ್ಪ ಹಾಕು. ಇದು ಆರ್ಗ್ಯಾನಿಕ್ ಬೆಲ್ಲ, ಮಣ್ಣೇನೂ ಇರಲ್ಲ. ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ, ಅದಕ್ಕೆ ನಾವು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಅದು ಮುಳುಗುವಂಗೆ ಕರಗಿಸಿ ಇಕ್ಳ ಹಿಡ್ಕೊಂಡು ಮಾಡಬೇಕು. ಫಸ್ಟ್ ಅಡುಗೆ ಸ್ಲಿಪ್ ಆಗೋ ಸಾಧ್ಯತೆ ಇರುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬೋದು. ಈಗ ಬೆಲ್ಲ ಕರಗೋ ತನಕ ಅಷ್ಟೇ. ಬೆಲ್ಲ ತುಂಬ ಸಾಫ್ಟಾಗಿದೆ, ಬೇಗ ಕರಗುತ್ತೆ. ಇದು ಹಯಗ್ರೀವ. ನೀವು ಬೇಕಾದರೆ ಫಸ್ಟ್ ಅವ್ರ ಕೈಲಿ ಅಡುಗೆ ಮಾಡಿಸ್ತಾ ಇರೋದ್ರಿಂದ ಸ್ವೀಟ್ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿತೌಟ್ ಬೆಲ್ಲ ಅಥವಾ ಸಕ್ಕರೆ ಇಲ್ದಲೇ ಹಯಗ್ರೀವ ಹೇಗೆ ಸಿಹಿಯಾಗಿ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಈಗ ಬೇಕಂದರೆ ನೀವು ಗಸಗಸೆ ಮತ್ತು ಕೊಬ್ಬರಿ ತುರಿ ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು, ಇಲ್ದಾರೆ ಹೀಗೆ ಸಿಂಪಲಾಗಿ ಮಾಡ್ಬೋದು. ಹುರಿಯೋ ಗೋಜಿಲ್ಲ, ಅರಿಯೋ ಗೋಜಿಲ್ಲ, ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಆದರೆ ಕಡಲೆಬೇಳೆ ಒಂದು ಬೆಂದಿದ್ರೆ ಸಾಕು. ಬೆಲ್ಲ, ಕಾಯಿ ತುರಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ರೆ ಫಸ್ಟ್ ಕ್ಲಾಸಾಗಿರೋ ಮಾಧ್ವ ಬ್ರಾಹ್ಮಿನ್ ಹಯಗ್ರೀವ ಆಗುತ್ತೆ. ತುಪ್ಪ ನಿಮ್ಮ ಇಷ್ಟಾನುಸಾರ ಹಾಕ್ಕೋಬೋದು. ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಹಾಗಂತ ತುಂಬ ತುಪ್ಪ ಹಾಕಿದ್ರೂ ಚೆನ್ನಾಗಿರಲ್ಲ. ನೋಡ್ಕೊಂಡು ಹಾಕಿ. ಏಲಕ್ಕಿ ಪುಡಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದಾನೆ. ಸ್ವಲ್ಪ ಸಕ್ಕರೆ ಬೆರೆಸಿದ್ದೀನಿ, ಏಕೆಂದರೆ ಅದು ಏಲಕ್ಕಿ ಹಾಗೆ ಕುಟ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಬೆರೆಸಿ. ಬೆಲ್ಲ ಕರಗಿ ಒಗ್ಗರಣೆ ಹಾಕೀಗ. ತುಪ್ಪ ಹಾಕಿ, ತುಪ್ಪ 1-2 ಸ್ಪೂನ್ ಬಿಡಂಗೆ. ಇದು ಹಾಕು, ಗೋಡಂಬಿ ದ್ರಾಕ್ಷಿ ಹಾಕು. ತಿರುಗಿಸಿ. ಈಗ ಬೆಲ್ಲ ಕರಗಿದೆಯಾ ಚೆಕ್ ಮಾಡು. ಬಿಸಿ ಇರುತ್ತೆ, ಅದಕ್ಕೆ ಮೇಲೆ ಹಿಂಗೆ ತುದೀಲಿ ಇಟ್ಕೋಬೇಕು. ಬೆಲ್ಲ ಕರಗಿದೆ, ಚೆನ್ನಾಗಾಗಿದೆ. ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ, ರುಚಿಯಾಗಿರುತ್ತೆ. ಹೋಮ್ ಮೇಡು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ, ಟೇಸ್ಟಿ ಆ್ಯಂಡ್ ಆರೋಗ್ಯಕರವಾಗೂ ಇರುತ್ತೆ. ಮನೇಲಿ ಮಾಡ್ಕೊಳ್ಳಿ. ಆಗಿದೆ, ಕೆಳಗಡೆ ಇಳಿಸು.
ದೇವ್ರಿಗೆ ಇಟ್ಟಾಗಿದೆ. ಈಗ ಒಂದು ಸ್ವಲ್ಪ ಇದಕ್ಕೆ ಹಾಕು, ಹೇಗಾಗಿದೆ ಸ್ವೀಟ್ಸ್ ನೋಡ್ತೀನಿ. ತಿರುಗಿಸ್ಬಿಟ್ಟು ಹಾಕಬೇಕು, ಇನ್ನೂ ಸೆಟ್ ಆಗುತ್ತೆ. ಇನ್ನು ಬಿಸಿ ಇದೆಯಲ್ಲ, ಇನ್ನು ಸ್ವಲ್ಪ ಸೆಟ್ ಆಗಬೇಕು. ನಾನೆಲ್ಲ ಕುಕ್ಕರ್ನಲ್ಲಿ ಹಾಕಲ್ಲ, ನಾನು ಎಲ್ಲ ಅಡುಗೆನೂ ಹಳೆ ಕಾಲದ ಥರ ಪಾತ್ರೆನಲ್ಲೇ ಮಾಡೋದು. ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ, ಹಿತ್ತಾಳೆ ಪಾತ್ರೆಯಲ್ಲಿ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಕುಕ್ಕರ್ಗಿನ್ನ ದೇವ್ರ ಪ್ರಸಾದ ಮಾಡೋದಿಲ್ಲ, ನಾನು ಡೈರೆಕ್ಟಾಗಿ ಮಾಡೋದು. ಹಾಗಾಗಿ ಅವನಿಗೆ ಹಾಗೆ ಹೇಳ್ಕೊಡ್ತಾಯಿದ್ದೀನಿ. ನೋಡೋಣ ಹೇಗಾಗಿದೆ ಅಂತ. ನಾವು ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು, ಹಾಗಾಗಿ ಸಾಕು ನಮಗೆ ಸಕ್ಕರೆ ಬೆಲ್ಲ ಅಥವಾ ಸಿಹಿ. ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಬಂಧು ಮಿತ್ರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.